ಏನಪ್ಪ ಅಂತಂದ್ರೆ ಯಡಿಯೂರಪ್ಪನ ವಿರೋಧಿಗಳಾದಂಥ ಇವರೆಲ್ಲರೂ ವಿಶೇಷವಾಗಿ ಯಡಿಯೂರಪ್ಪರ ವಿರೋಧಿ ಬಣ್ಣದ ಒಬ್ಬ ವ್ಯಕ್ತಿಗೆ ಇವತ್ತು ಟಿಕೆಟ್ ಕೊಡಿಸುವಲ್ಲ, ಅದು ನಿಮಗೆ ಗೊತ್ತದ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಅವ್ರಿಗೆ ಗೆಲ್ಲಿಸೋದ್ರಿಂದ ಸಹಜವಾಗಿ ವಿರೋಧಿ ಬಣ್ಣದವರು ಸಹಿತ ಮನಸ್ಸು ಗೆಲ್ಲೋದಕ್ಕೆ ಒಂದು ಯಡಿಯೂರಪ್ಪನಿಗೆ ಹಾನಿ ಆಗುವ ಸಾಧ್ಯತೆ ಇದ್ದಾವೆ. ಆ ನೆಲೆಯಲ್ಲಿ ಏನಾದರೂ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದ್ದಾನೆ ಅಥವಾ ಯಡಿಯೂರಪ್ಪರ ಬಿ ಜೆ ಪಿ ಪ್ರಯತ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಸಹಿತ ಕೇಳಿ ಬರ್ತಾಯಿದೆ. ಒಂದು ವೇಳೆ ಅಲ್ಲಿ ಗೆಲ್ಲಿಲ್ಲ ಅಂತಂದ್ರೆ ಅದು ಸಹಿತ ಒಂದು ಕೆಟ್ಟ ಪರಂಪರೆ, ಕೆಟ್ಟ ಹೆಸರು ಮಾಡ್ತಾರೋ ಅಲ್ಲಿ ಯಡಿಯೂರಪ್ಪನವರಿಗೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು. ಈ ನೆಲೆಯಲ್ಲೆಲ್ಲ ಅಲ್ಲಿ ದೊಡ್ಡ ಚರ್ಚೆ ನಡೀತಾ ಇದ್ದದ್ದು ದಾವಣಗೆರೆಯಲ್ಲೇ. ಆ ಒಂದು ದಾವಣಗೆರೆ ದಕ್ಷಿಣದ ಬಗ್ಗೆ ಈ ನಮ್ಮ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನರು ಈಗ ಎಲ್ಲರ ಗಮನವನ್ನು ಅವರು ಸೆಳೀತಾ ಇದ್ದಾರೆ. ಮತ್ತು ಇದು ಸಾದಿಕ್ ಪೈಲ್ವಾನ್ ಪರೀಕ್ಷೆ ಅಷ್ಟೇ ಅಲ್ಲ, ಅಲ್ಲಿ ಮುಸ್ಲಿಮರ ಸಹಿತ ಒಗ್ಗಟ್ಟಿನ ಪ್ರಶ್ನೆನೂ ಆಗ್ಯದ. ಯಾಕಂದರೆ ನಿಜವಾಗಿ ಅವರು ಒಗ್ಗಟ್ಟಿತ್ತಪ್ಪ ಅಂತಂದ್ರೆ ಸಾದಿಕ್ ಅವ್ರನ್ನಾಗಲಿ ಅಥವಾ ಕೊಡ್ಲಿಪೇಟೆ ಅವ್ರನ್ನಾಗಲಿ ಆಯ್ಕೆ ಮಾಡೋ ಸಾಧ್ಯತೆಗಳಿದ್ದಾವೆ. ಆದರೆ ಇದೇ ಕಾಲಕ್ಕೆ ನಾವು ಎಸ್ ಮಲ್ಲಿಕಾರ್ಜುನ ಅವರನ್ನು ಅಥವಾ ಸಾಮಾನ್ಯ ಕುಟುಂಬವನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನು ಅಂಡರ್ ಎಸ್ಟಿಮೇಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದರಿಂದಾಗಿ ಸಹಜಲ್ಲೇ ಏನಪ್ಪ ಅಂತಂದ್ರೆ ಇನ್ನು ಡಿಸೈಡ್ ಆಗೋದು ಎದರಿಂದಪ್ಪ ಅಂತಂದ್ರೆ ಒಂದು ಕಡೆ ಲಿಂಗಾಯತರು, ಇನ್ನೊಂದು ಕಡೆ ಮುಸ್ಲಿಮ್ಸ್ ಇದ್ದಾರೆ. ಜನಸಂಖ್ಯೆ ಆದ್ರ ಮೇಲೆ ನೋಡಿದ್ರೆ ಮುಸ್ಲಿಮ್ಸ್ ಹೆಚ್ಚಾಗ್ತಾ ಇದ್ದಾರೆ. ಹೀಗಾಗಿ ಅವರು ಒಂದಾಗಿ ಒಬ್ಬರಿಗೆ ಮತ ಮಾಡಿದ್ರೆ ಅಂದ್ರೆ SDP ಆಗಿರೇ ಮಾಡಲಿ ಅದು ನಮ್ಮ ಪೈಲ್ವಾನ್ಗಿರೇ ಮಾಡಲಿ, ಇಬ್ಬರೊಳಗೆ ಒಬ್ಬರಿಗೆ ಯಾರಿಗೂ ಒಬ್ರಿಗೆ ಮಾಡಿದ್ರಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಬರೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಆಗ್ತಾನೆ ಒಂದು ಅನ್ನೋದೇ ಇವತ್ತು ಪ್ರಶ್ನೆ. ಯಾಕಂದ್ರೆ ರೂಮರ್